ಲೇಡೀಸ್ ಅಂಡ್ ಜೆಂಟ್ಲ್ಮ್ಯಾನ್, ಡಿಕೆ ಶಿವಕುಮಾರ್ ಅವರಿಗೆ ಅವರ ರಾಜಕೀಯ ಬದ್ಧ ವೈರಿ ಕೇಂದ್ರ ಸಚಿವ ಕುಮಾರಸ್ವಾಮಿ ಬಿಗ್ ಶಾಕ್ ನೀಡಿದ್ದಾರೆ. ಈಗ ಕನಸಿನಲ್ಲೂ ಡಿಕೆ ಶಿವಕುಮಾರ್ ಅವರಿಗೆ ಕುಮಾರಸ್ವಾಮಿಯೇ ಕಾಣಿಸುವಂತಾಗಿದೆ. ಹೌದು, ಕುಮಾರಸ್ವಾಮಿ ಅವರು ಡಿಕೆ ಶಿವಕುಮಾರ್ ಅವರಿಗೆ ಸ್ಫೋಟಕ ಬಾಂಬ್ ಸಿಡಿಸಿದ್ದಾರೆ. ಹಾಗಾದ್ರೆ ಡಿಕೆ ಶಿವಕುಮಾರ್ ಅವರಿಗೆ ಕುಮಾರಸ್ವಾಮಿ ನೀಡಿರುವಂತಹ ಆ ಬಿಗ್ ಶಾಕ್ ಏನು? ಅದರಿಂದ ಡಿಕೆ ಶಿವಕುಮಾರ್ ಅವರು ಕಂಗೆಟ್ಟಿರೋದಾದ್ರೂ ಯಾಕೆ? ಎಸ್ ವೀಕ್ಷಕರೇ, ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ. ನಾನು ಪವಿತ್ರ. ಸಿಎಂ ಕುರ್ಚಿ ಕದನ ಕಾವೇರಿರುವ ಬೆನ್ನಲ್ಲೇ ದಳಪತಿ ಕುಮಾರಸ್ವಾಮಿ ತಮ್ಮ ರಾಜಕೀಯ ಬದ್ಧ ವೈರಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಬಿಗ್ ಶಾಕ್ ನೀಡಿದ್ದಾರೆ. ರಾಹುಲ್ ಗಾಂಧಿ ರಾಜ್ಯಕ್ಕೆ ಬಂದು ಹೋದ ಮೇಲೆ ಡಿಸಿಎಂ ಡಿಕೆ ಶಿವಕುಮಾರ್ ಸ್ವಲ್ಪ ರಿಲ್ಯಾಕ್ಸ್ ಆದಂತೆ ಕಾಣ್ತಾ ಇದ್ರು. ಹೀಗೆ ಸಿಎಂ ಕುರ್ಚಿಯ ಭರವಸೆಯಲ್ಲಿರುವಂತಹ ಡಿಕೆ ಶಿವಕುಮಾರ್ ಅವರಿಗೆ ಹೊಸ ಟೆನ್ಷನ್ ಶುರುವಾಗಿದೆ. ಅದೇನಂದ್ರೆ, ಸಿಎಂ ಸಿದ್ದರಾಮಯ್ಯ ಅವರು ಸಿಎಂ ಕುರ್ಚಿ ಬಿಟ್ಟು ಕೊಡೋದಿರೋದು ಅಲ್ಲ, ಬದಲಿಗೆ ಎಚ್.ಡಿ. ಕುಮಾರಸ್ವಾಮಿ ಅವರು ಅದೇ ಕುರ್ಚಿಗಾಗಿ ಪೈಪೋಟಿಗೆ ಬಿದ್ದಿರೋದು. ಅರೆ, ಇದು ಹೇಗೆ ಅಂದ್ಕೊಳ್ಬೇಡಿ, ಇದಕ್ಕೆ ಕಾರಣವೂ ಇದೆ. ಅದೇನಂದ್ರೆ, ಕುಮಾರಸ್ವಾಮಿ ರಾಜ್ಯ ರಾಜಕಾರಣಕ್ಕೆ ವಾಪಸ್ ಆಗ್ತಿರೋದು. ಹೀಗಂತ ಅವರು ಈಗಾಗಲೇ ಇಂಗಿತವನ್ನ ವ್ಯಕ್ತಪಡಿಸಿದ್ದಾರೆ. ಇದು ಕೆಪಿಸಿಸಿ ಅಧ್ಯಕ್ಷರು ಆಗಿರುವಂತಹ ಡಿಕೆ ಶಿವಕುಮಾರ್ ಅವರಿಗೆ ಹೊಸ ತಲೆನೋವನ್ನ ತರಿಸಿದೆ. ಡಿಕೆ ಕಣ್ಣು ಮುಚ್ಚಿದ್ರೆ ಕುಮಾರಸ್ವಾಮಿ ಅವರೇ ಕಾಣಿಸುವಂತಾಗಿದೆ ಎನ್ನಲಾಗಿದೆ. ಇದಕ್ಕೆ ಕಾರಣವೂ ಇದೆ. ಕುಮಾರಸ್ವಾಮಿ ಹೇಳಿ ಕೇಳಿ ಒಕ್ಕಲಿಗ ನಾಯಕ. ಇಂದಿಗೂ ಒಕ್ಕಲಿಗ ಸಮುದಾಯದವರು ತಮ್ಮ ನಾಯಕ ಮಾಸ್ ಲೀಡರ್ ಅಂತ ಹೇಳಿ ಒಪ್ಕೊಂಡಿರೋದು ಜೆಡಿಎಸ್ ವರಿಷ್ಠ ದೇವೇಗೌಡರನ್ನ, ಅವರ ನಂತರ ಕುಮಾರಸ್ವಾಮಿ ಅವರನ್ನ. ಆದರೆ ಡಿಕೆ ಶಿವಕುಮಾರ್ ಅವರನ್ನ ಅಲ್ಲ. ಕಳೆದ 2023ರ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಬೆಂಬಲಿಸಿದ್ರು. ಅದು ಆಡಳಿತ ವಿರೋಧಿ ಅಲೆ ಅಥವಾ ಕುಮಾರಸ್ವಾಮಿ ಅವರ ಮೇಲಿನ ಸಹಜ ಸಿಟ್ಟಿನಿಂದ ಇರಬಹುದು ಅಂತ ಹೇಳಿ ರಾಜಕೀಯ ತಜ್ಞರು ಅಭಿಪ್ರಾಯವನ್ನ ಪಟ್ಟಿದ್ರು. ಹೇಗಿರುವಾಗ ಕುಮಾರಸ್ವಾಮಿ ರಾಜ್ಯ ರಾಜಕಾರಣಕ್ಕೆ ಬಂದ್ರೆ ನಾನು ಒಕ್ಕಲಿಗ ನಾಯಕ ಅಂತ ಹೇಳಿ ಗುರುತಿಸಿಕೊಳ್ಳಲು ಆಗೋದಿಲ್ಲ ಅನ್ನುವಂತಹ ಆತಂಕ ಡಿಕೆ ಶಿವಕುಮಾರ್ ಅವರ ಮನಸ್ಸಿನಲ್ಲಿ ಇದೆ ಎನ್ನಲಾಗಿದೆ. ಒಕ್ಕಲಿಗ ಸಮುದಾಯದ ಮತಗಳು ಡಿಕೆ ಶಿವಕುಮಾರ್ ಅವರ ಪರ ಹೋಗೋದನ್ನ ಅರಿತೆ ಕುಮಾರಸ್ವಾಮಿ ರಾಜ್ಯ ರಾಜಕಾರಣಕ್ಕೆ ವಾಪಸ್ ಆಗ್ತಿದ್ದಾರಾ ಅನ್ನುವಂತಹ ಆತಂಕದಿಂದಲೇ ಈ ನಿರ್ಧಾರವನ್ನ ಕೈಗೊಂಡಿದ್ದಾರಾ? ಕುಮಾರಸ್ವಾಮಿಯನ್ನ ಎದುರಿಸಲು ಡಿಕೆ ಶಿವಕುಮಾರ್ ಅವರು ಮುಂದೇನ್ ಮಾಡ್ತಾರೆ? ಕುಮಾರಸ್ವಾಮಿ ರಾಜ್ಯ ರಾಜಕಾರಣಕ್ಕೆ ಬಂದ್ರೆ ಡಿಕೆ ಶಿವಕುಮಾರ್ ವೀಕ್ ಮಾಡಲು ಸಿದ್ದರಾಮಯ್ಯಗೆ ಮತ್ತೊಂದು ಅಸ್ತ್ರ ಸಿಕ್ಕಂತಾಗುತ್ತಾ? ಸಿಎಂ ಆಗುವಾಸಿಯಲ್ಲಿರುವಂತಹ ಡಿಕೆ ಶಿವಕುಮಾರ್ ಮುಂದೇನು ಮಾಡ್ತಾರೆ ಅನ್ನೋದೇ ಸದ್ಯದ ಪ್ರಶ್ನೆಯಾಗಿದೆ. ಇದಾಗಿತ್ತು ಫೋಕಸ್ ದ ಸ್ಪೆಷಲ್ ರಿಪೋರ್ಟ್. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ
ಫೋಕಸ್ ಟಿವಿ.